ಯೇಸುಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರ ವಾಕ್ಯದ ಪ್ರಕಾರ ನಡೆಯುವವರಾಗಿರಿ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಯಾಕೋಬ 1:21-22 ವಾಕ್ಯ. ಆದ ಕಾರಣ ಎಲ್ಲ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದ್ದಾಗಿದೆ. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಆಮೆನ್. ಸಿಸ್ಟರ್ ಎಲೆನ್ ಅವರು ತಮ್ಮ ಸಾಕ್ಷಿಯನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡರು. ಅವರ ಮದುವೆ ಮುರಿದು ಬೀಳುವ ಹಂತದಲ್ಲಿತ್ತು. ಪ್ರತಿ ರಾತ್ರಿ ಮಧ್ಯರಾತ್ರಿಯವರೆಗೆ ಅವರು ಜಗಳವಾಡುತ್ತಿದ್ದರು. ಅವರ ಮನಸ್ಸು ಮುರಿದು ಹೋಗಿತ್ತು ಮತ್ತು ಯಾವುದೇ ಭರವಸೆ ಇರಲಿಲ್ಲ. ನಂತರ ಅವರು ದೇವರ ಕಡೆಗೆ ತಿರುಗಿ ಆತನ ಮುಂದೆ ಅವರ ನೋವುಗಳನ್ನು ಹೊಯ್ದರು. ಅವರ ಪಾಪಗಳನ್ನು ಒಪ್ಪಿಕೊಂಡರು ಮತ್ತು ಅವರ ಗಂಡನನ್ನು ಯೇಸುವಿನಂತೆ ಪರಿಗಣಿಸುತ್ತೇನೆ ಎಂದು ಅರಿಕೆ ಮಾಡಿಕೊಂಡರು. ಅವರು ವಾದ ಮಾಡುವುದನ್ನು ನಿಲ್ಲಿಸಿ ಬದಲಾಗಿ ಅವರ ಗಂಡ ಹೇಳುವುದನ್ನು ಕೇಳಲು ಗೌರವಿಸಲು ಪ್ರಾರಂಭಿಸಿದರು. ಅದು ಅವರಿಗೆ ಗೋಡೆಯಿಂದ ಆಚೆಗೆ ಎಂದು ತೋರಿದರೂ ಸಹ ಅದನ್ನು ಮುಂದುವರೆಸಿದರು. ಅವರ ಗಂಡ ತಡರಾತ್ರಿ ಬಾರ್ನಿಂದ ಮನೆಗೆ ಬಂದಾಗಲೆಲ್ಲ ಅವರಿಗೆ ಬಿಸಿ ಊಟವನ್ನು ಸಿದ್ಧಪಡಿಸಬೇಕೆಂದು ಉದ್ದೇಶಿಸಿದರು. ಸದ್ದಿಲ್ಲದೆ ಅವರ ಗಂಡನ ಬೂಟುಗಳನ್ನು ತೆಗೆದು ದಣಿದ ಪಾದಗಳನ್ನು ಯಾವುದೇ ಮಾತಿಲ್ಲದೆ ಒತ್ತಲು ಉದ್ದೇಶಿಸಿದರು. ಅವರ ಗಂಡ ಇದನ್ನು ಪ್ರೀತಿಸುತ್ತಾನೆಂದು ಅವರಿಗೆ ತಿಳಿದಿತ್ತು. ಇದು ಅವರ ಮದುವೆಯನ್ನು ಉಳಿಸಿದೆ ಎಂದು ಹೇಳಲು ಬಯಸುವುದಿಲ್ಲ, ಏಕೆಂದರೆ ಮದುವೆಯು ಎರಡನ್ನೂ ತೆಗೆದುಕೊಳ್ಳುತ್ತದೆ ಎಂದು ಹೇಳಿದರು. ಅವರು ತಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಮಯದಲ್ಲಿ ಅವರ ಗಂಡ ಅವರನ್ನು ತಮ್ಮ ಮಕ್ಕಳನ್ನು ತ್ಯಜಿಸಲು ಈ ರೀತಿಯಾಗಿ ಮಾಡುತ್ತಿದ್ದಾರೆ ಎಂದು ಅಂದುಕೊಂಡಿದ್ದರು. ಕೊನೆಯದಾಗಿ ಅವರು ಈ ರೀತಿಯಾಗಿ ಹೇಳಿದರು, ನಾನು ನನ್ನ ಭರವಸೆಗೆ ಅಂಟಿಕೊಂಡಿದ್ದೇನೆ ಮತ್ತು ನಾನು ಎಲ್ಲದರ ಬಗ್ಗೆ ಶುದ್ಧ ಆತ್ಮಸಾಕ್ಷಿಯನ್ನು ಹೊಂದಿದ್ದೇನೆ, ಏಕೆಂದರೆ ದೇವರು ನಾನು ಏನು ಮಾಡಬೇಕೆಂದು ಬಯಸಿದ್ದಾನೋ ಅದನ್ನು ಮಾಡಿದ್ದೇನೆ ಮತ್ತು ದೇವರು ತನ್ನ ವಾಗ್ದಾನವನ್ನು ಉಳಿಸಿಕೊಂಡರು ಮತ್ತು ನನ್ನ ಜೀವನದ ಅತ್ಯಂತ ಕಷ್ಟಕರ ಸಮಯದಲ್ಲಿ ನನ್ನೊಂದಿಗೆ ನಡೆದರು. ಆಮೆನ್. ವಾಕ್ಯ ಹೇಳಿದಂತೆ ನಡೆಯುವವರು ಅದರ ಫಲಿತಾಂಶವನ್ನು ಹೊಂದುವರು. ಅವರು ತಮ್ಮ ನಂಬಿಕೆಯನ್ನು ಹೇಗೆ ಬೆಳೆಸಿಕೊಳ್ಳಬೇಕು, ಹೇಗೆ ಗಟ್ಟಿಯಾದ ಅಡಿಪಾಯವನ್ನು ಹೊಂದಿರಬೇಕು ಮತ್ತು ಹೇಗೆ ದೃಢವಾಗಿ ನಿಲ್ಲಬೇಕು ಎಂಬುದನ್ನು ಕಲಿಯುತ್ತಾರೆ. ಅವರು ವಾಕ್ಯವನ್ನು ಕೇಳುತ್ತಾರೆ, ಮಾತಾಡುತ್ತಾರೆ, ನಡೆಯುತ್ತಾರೆ ಮತ್ತು ಪುನರಾವರ್ತಿಸುತ್ತಾರೆ. ಇದು ಅವರು ಮುಂದುವರಿಯುವ ಚಕ್ರವಾಗಿದೆ ಮತ್ತು ಇದು ಅವರಿಗೆ ಅದ್ಭುತಗಳನ್ನು ಮಾಡುತ್ತದೆ. ಹೋರಾಟಗಳಲ್ಲಿ ಅಗತ್ಯವಿರುವ ಗುಣಮಟ್ಟ. ಯಾಕೋಬ 1:19-22. ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿ ಇರಲಿ, ಕೋಪಿಸುವುದರಲ್ಲಿಯೂ ನಿಧಾನವಾಗಿರಲಿ. ಮನುಷ್ಯನ ಕೋಪವು ಅವರಿಗೆ ಮೆಚ್ಚುಗೆಯಾಗಿರುವ ನೀತಿಗೆ ಅನುಕೂಲವಾಗುವುದಿಲ್ಲ. ಆದ ಕಾರಣ ಎಲ್ಲ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದ್ದಾಗಿದೆ. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.